ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 22ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿರಿ. ಆ್ಯಂಡ್ ಇದೇ ಲಾಸ್ಟ್ ಬ್ಯಾಚು. ನೆಕ್ಸ್ಟ್ ಬ್ಯಾಚಿಂದ ಪ್ರೈಸ್ ಕೂಡ ಹೈಕ್ ಆಗುತ್ತೆ. ನೋಡಿ ನಿಮ್ಮ ಕಂಫರ್ಟಬಿಲಿಟಿ ನಿಮಗೆ ಓಕೆ ಅನ್ಸಿದ್ರೆ ಈ ಬ್ಯಾಚು ಜಾಯ್ನ್ ಆಗಿ ಕಲಿರಿ. ಮತ್ತೆ ಪ್ರೈಸ್ ಹೈಕ್ ಆದಮೇಲೆ ನಂಗೆ ಓಲ್ಡ್ ಪ್ರೈಸ್ ಬೇಕು ಅದು ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಓಕೆನಾ. ಸೊ ಇವತ್ತಿಂದು ಟ್ರೇಡು ಆ್ಯಕ್ಚುಲಿ ಇವತ್ತು P&L ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕೆಂದರೆ ನಾನು ಬೆಳಗ್ಗೆನೇ ಟ್ರೇಡ್ ಕಂಪ್ಲೀಟ್ ಮಾಡಿದ್ಮೇಲೆ ಸ್ವಲ್ಪ ಕೆಲಸ ಆಯಿತು, ಹೊರಗಡೆ ಹೋಗಿದೆ. ಇವಾಗ ಬಂದು ನೋಡಿದರೆ ಮಾರ್ಕೆಟು 90 ಡಿಗ್ರಿಯಲ್ಲಿ ಅಪ್ಸೈಡ್ ಹೋಗಿದೆ. ಇದ್ದಿದ್ರೆ ಡೆಫಿನೆಟಾಗಿ ಇನ್ನೊಂದು ಟ್ರೇಡ್ ಮಾಡಿರ್ತಿದ್ದೆ ನಾನು. ಲೈಕ್ ಈಸಿ ಟ್ರೇಡ್ ಸಿಕ್ಕಿರೋದು, ಈಸಿ ಟ್ರೇಡ್ನ ಕಂಪ್ಲೀಟಾಗಿ ಮಾಡ್ತಿದ್ದೆ ನಾನು. ಬಟ್ ಏನು ಮಾಡೋಕ್ಕಾಗಲ್ಲ, ದಟ್ಸ್ ಓಕೆ. ಲೈಕ್ ಇವತ್ತಿಂದು ಮಾರ್ಕೆಟ್ ಸ್ವಲ್ಪ ಟ್ರಿಕ್ಕಿನೂ ಇತ್ತು, ಇಲ್ಲ ಅಂತಲ್ಲ, ಬಟ್ ಈಸಿನೂ ಇತ್ತು. ಟ್ರೇಡ್ ಮಾಡೋರಿಗೆ ಎಕ್ಸಾಕ್ಟಾಗಿ ಲೆವೆಲ್ಸ್ಗಳು ಹೇಗೆ ವರ್ಕ್ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಓಕೆನಾ. ಸೊ ಇವತ್ತಿಂದು ಮಾರ್ಕೆಟ್ ಬಗ್ಗೆ ಜಸ್ಟ್ ನಿಮಗೆ ಅನಾಲಿಸಿಸ್ನ ನೋಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಇವತ್ತು ಏನಲ್ಲಿ ಮಾಡಿದ್ದೀನಲ್ಲ ಅದರಲ್ಲಿ ಬೆಳಗ್ಗೆನೇ ಲಾಸ್ ತೊಗೊಂಡಿದ್ದೆ. ಆ ಲಾಸ್ನ ಕವರ್ ಮಾಡಿ ಅದನ್ನು ನಾರ್ಮಲ್ ಇದರಲ್ಲಿ ಕ್ಲೋಸ್ ಮಾಡಿದ್ದೀನಿ. ನನ್ನ ದಿನ ಟಾರ್ಗೆಟ್ ಎಷ್ಟಿದೆ ಅಷ್ಟಕ್ಕೆ ನಾನು ಕ್ಲೋಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಮಾರ್ಕೆಟ್ ನನಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇತ್ತು. ಹಾಗಾಗಿ ಇವತ್ತು ಟ್ರೇಡ್ ಎಲ್ಲೆಲ್ಲಿ ಮಾಡಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಹೇಳ್ಬೇಕಂದ್ರೆ ಇವಾಗ ಮಾರ್ಕೆಟ್ ಆಲ್ರೆಡಿ ಲೈನ್ಸ್ಗಳು ಸ್ಟ್ರೆಚ್ ಔಟ್ ಆಗಿದೆ. ಅರ್ಲಿಯರ್ ಮಾರ್ನಿಂಗ್ ಲೈನ್ಸ್ ನಿಮಗೆ ಇಲ್ಲಿತ್ತು, ಒಂದು 23% ಲೆವೆಲ್ ಇಲ್ಲಿತ್ತು, 38% ಲೆವೆಲ್ ಇಲ್ಲಿತ್ತು, 50% ಲೆವೆಲ್ ಇಲ್ಲಿತ್ತು. ಓಕೆನಾ. ಎಕ್ಸಾಕ್ಟ್ 50% ಲೆವೆಲ್ ಏನಿದೆ ಅಲ್ಲಿತ್ತು ಎಕ್ಸಾಕ್ಟಾಗಿ. ಸೊ ನನಗೆ ಬೆಳಗ್ಗೆನೇ ವೆಯ್ಟ್ ಮಾಡ್ತಿದ್ದೆ. ಬಿಕಾಸ್ ನನ್ನ ಮಿಸ್ಟೇಕ್ ಏನಂದರೆ ಇವತ್ತಿನ ಟ್ರೇಡಿಂದು ಒಂದು ಮಿಸ್ಟೇಕ್ ಹೇಳ್ಬಿಡ್ತೀನಿ ಕೇಳಿ. ಮಾರ್ಕೆಟು ಬ್ರೇಕೌಟ್ ಆಗಿರಲ್ಲ, ಲಾಸ್ಟ್ ಲೆವೆಲ್ನ ಬ್ರೇಕೌಟ್ ಆಗಿರಲ್ಲ. ಸ್ಟೂಡೆಂಟ್ಸ್ ಕೂಡ ಅದನ್ನ ಹೇಳಿದೆ, ಮಾರ್ಕೆಟ್ ಏನೋ ಫಾಸ್ಟ್ ಅಪ್ ಮೂವ್ ಬಂದರೆ ಎನಿ ರಿಟ್ರೇಸ್ಮೆಂಟ್ ಗೋ ವಿತ್ ಬೈಯಿಂಗ್ ಸೈಡ್ ಅಂತ. ಓಕೆನಾ. ಸೊ ನನಗೆ ಮಿಸ್ಟೇಕ್ ಎಲ್ಲ ಆಯಿತು ಅಂದರೆ ಎಕ್ಸಾಕ್ಟಾಗಿ ಮಾರ್ಕೆಟು ಬ್ರೇಕೌಟ್ ಮಾಡಿರಲ್ಲ. ನಾನು ಅಂದ್ಕೊಂಡು ನಾನು ವೆಯ್ಟ್ ಮಾಡಬೇಕಿತ್ತು ಮಾರ್ಕೆಟ್ ಶುಡ್ ಬ್ರೇಕ್ ಅಂತ. ಸೊ ವೆಯ್ಟ್ ಮಾಡಲಿಲ್ಲ. ನಾನೇನು ಮಾಡಿದೆ, 23%ಗೆ ಬಂದಾಗ ನನ್ನ ಮೊದಲನೇ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ 23%ಅಲ್ಲಿ ಐ ಟುಕ್ ಅ ಲಾಸ್. ಓಕೆನಾ. ವೆರಿ ಫಾಸ್ಟ್ ಕೆಳಗಡೆ ಬಂತು. ಮಾರ್ಕೆಟ್ ಬಿಲೋ 500 ಯಾವಾಗ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಥಾಟ್ ಮಾರ್ಕೆಟ್ ವಿಲ್ ಗೋ ಸಮ್ ಮೋರ್ ಡೌನ್, ಲೆಟ್ಸ್ ಕ್ಲೋಸ್ ಇಟ್ ಅಪ್ ಅಂತ. ಸೊ ಆ ಟ್ರೇಡ್ನ ಲಾಸ್ ತೊಗೊಂಡು ಎಕ್ಸಿಟ್ ಆದೆ. ದೆನ್ ಐ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಬ್ಯಾಕ್ ಟು 38% ಬಂದಾಗ 38% ಬಂದಾಗ ಎಂಟರ್ಡ್. ಮಾರ್ಕೆಟಲ್ಲಿ ಅಲ್ಲೂ 3-4 ಪಾಯಿಂಟ್ ಹಿಂದಕ್ಕೆ ಬಂದು ಅಗೇನ್ ಮಾರ್ಕೆಟ್ ಗಿವನ್ ಮಿ ಕವರ್ ಮೈ ಲಾಸ್. ಓಕೆನಾ. ಸೊ ಇಲ್ಲಿ ನಾನು ಆಲ್ಮೋಸ್ಟು 2 ಟ್ರೇಡ್ನ ಮಾಡಿದ್ದೀನಿ. ಒಂದು ಟ್ರೇಡಲ್ಲಿ ಕವರ್ ಆಯಿತು ಲಾಸು. ಅಗೇನ್ ಇನ್ನೊಂದು ಟ್ರೇಡು ಗಿವನ್ ಮಿ ಎಕ್ಸಾಕ್ಟ್ಲಿ ಗುಡ್ ಪ್ರಾಫಿಟ್. ಸೊ ಗುಡ್ ಪ್ರಾಫಿಟ್ ಇನ್ ದ ಸೆನ್ಸ್ ನನ್ನ ದಿನ ಟಾರ್ಗೆಟ್ ಏನಿದೆ ಸಾರಿ ಅಲ್ಲಿಗೆ ಆಲ್ಮೋಸ್ಟ್ ಮಾರ್ಕೆಟ್ ಪ್ರಾಫಿಟ್ನ ಕೊಟ್ಟಿದೆ. ಸೊ ಅದಾದಮೇಲೆ ನನ್ನ ಕೆಲಸ ಇತ್ತು, ನಾನು ಹೇಳಿದ್ನಲ್ಲ ನಿಮಗೆ ಆಲ್ರೆಡಿ ಹೊರಗಡೆ ಹೋಗಿದೆ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಅಗೇನ್ ಬ್ಯಾಕ್ ಟು 50% ಲೆವೆಲ್. 50% ಲೆವೆಲ್ ಇವಾಗ ಇದು ಪ್ರೆಸೆಂಟ್ 61 ತೋರಿಸ್ತಿದೆ. ಆ್ಯಕ್ಚುಲಿ ಸ್ಟ್ರೆಚ್ ಔಟ್ ಆಗಿರೋದಕ್ಕೆ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಇಲ್ಲಿ 50% ಲೆವೆಲ್ ಇತ್ತು. ಸೊ ಅಲ್ಲಿಂದ ವೆರಿ ಫಾಸ್ಟ್ ಅಪ್ ಮೂವ್ ಆಗಿದೆ. ಬಟ್ ನಾನು ಇದ್ದಿದ್ರೆ ಟ್ರೇಡ್ ಎಲ್ಲಿ ಮಾಡ್ತಿದ್ದೆ ಅಂದರೆ ದಿಸ್ ವಾಸ್ ಮೈ ಟ್ರೇಡ್. ಮಾರ್ಕೆಟ್ ಒನ್ಸ್ ಲೈಕ್ ಎಕ್ಸಾಕ್ಟಾಗಿ ಇಷ್ಟು ಶಾರ್ಪ್ ಬೈಯಿಂಗ್ ಅಪ್ಸೈಡ್ ಬಂದಿದೆ ಅಂದಾಗ ಡೆಫಿನೆಟಾಗಿ ನಾನು ಇಲ್ಲೇ ಟ್ರೇಡ್ ಎತ್ಕೊಳ್ತಿದ್ದೆ. ಈ ಕ್ಯಾಂಡಲಲ್ಲಿ ಐ ಕುಡ್ ಹ್ಯಾವ್ ಮೇಡ್ ಇಟ್ ಅನದರ್ 20 to 30K ಪ್ರಾಫಿಟ್ ಈಸಿಯಾಗಿ ಆಗಿರೋದು. ಆ್ಯಂಡ್ ಏನಕ್ಕೆ ಅಂದರೆ ನಿಮಗೆ ಮಾರ್ಕೆಟ್ ಆಲ್ರೆಡಿ ಈ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿತ್ತು. ಸೊ ಟ್ರ್ಯಾಪ್ ಮಾಡಿದ್ರಿಂದ ಡೆಫಿನೆಟಾಗಿ ಇದು ಬ್ರೇಕೌಟ್ ಆಗುತ್ತೆ ಅನ್ನೋದು ಕೂಡ ಮೈಂಡ್ಸೆಟ್ಟಲ್ಲಿ ಇತ್ತು. ನಾನು ಇದನ್ನು ಮೊಬೈಲಲ್ಲಿ ನೋಡ್ತಿದ್ದೆ. ಆ್ಯಕ್ಚುಲಿಯಾಗಿ ನಾನು ಹೊರಗಡೆ ಇದ್ದಾಗ ಐ ಜಸ್ಟ್ ಸೀನ್ ದಿಸ್ ಮೊಬೈಲ್. ನನ್ನ ಮೊಬೈಲಲ್ಲಿ ನೋಡಿದಾಗ ಮಾರ್ಕೆಟ್ ಈ ಲೆವೆಲಲ್ಲಿತ್ತು. ಅಂದ್ಕೊಂಡೆ ಇಲ್ಲಿಂದ ಮಾರ್ಕೆಟ್ ಶಾರ್ಪ್ ಅಪ್ ಮೂವ್ ಆಗುತ್ತೆ ಅಂತ. ಇಷ್ಟು ದೂರ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ತಿರಲಿಲ್ಲ. ಸೊ ಐ ಕ್ಯಾಪ್ಚರ್ಡ್ ಓನ್ಲಿ ದಿಸ್ ಕ್ಯಾಂಡಲ್ ಮ್ಯಾಕ್ಸಿಮಮ್. ಈ ಕ್ಯಾಂಡಲಲ್ಲಿ ನನಗೆ 10-15 ಪಾಯಿಂಟ್ ಮೂವ್ ಆಗಿರೋದು. ನನಗೇನು 10-15 ಪಾಯಿಂಟ್ ಸಿಕ್ತು ಅಂದರೆ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್, ಅದನ್ನೇ ನಾನು ಮಾಡ್ತಿದ್ದು. ಓಕೆನಾ. ವಾಟ್ ಎ ಟ್ರ್ಯಾಪಿ ಮಾರ್ಕೆಟ್ ಟುಡೆ. ಸೊ ಸೆಲ್ಲರ್ಸ್ನ ಟೋಟಲಿ ಸ್ಮ್ಯಾಶ್ ಮಾಡಾಕ್ತು. ಬೆಳಗ್ಗೆ ಸೆಲ್ಲರ್ಸ್ ಕೂಡ ಲೈಕ್ ಶಾರ್ಪ್ ಫಾಲ್ ಮಾಡಿದ್ರು. ಬಟ್ ದಿಸ್ ವಾಸ್ ಮೈ ಮಿಸ್ಟೇಕ್. ಐ ನೋ ದಟ್ ಸ್ಟೂಡೆಂಟ್ಸ್ಗಳು ಕೂಡ ಇವತ್ತು ಡೆಫಿನೆಟಾಗಿ ಇಲ್ಲಿ ಲಾಸ್ ತೊಗೊಂಡಿರ್ತೀರ. ಬಿಕಾಸ್ ನನ್ನ ಥರನೇ ಯಾರು ಎಂಟ್ರಿ ಆಗಿರ್ತಾರೆ ಅವ್ರಿಗೆ ಲಾಸ್ ಆಗಿರುತ್ತೆ. ಅಗೇನ್ ನಿಮಗೆ ಸೇಮ್ ಲೆವೆಲಲ್ಲಿ ಕವರಿಂಗ್ ಕೂಡ ಆಪರ್ಚುನಿಟಿ ಸಿಕ್ಕಿರುತ್ತೆ. ಸೊ ಕವರ್ ಕೂಡ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ತೀನಿ. ಸೊ ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ಸ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿಂದು ಟ್ರೇಡ್ ಲಾಜಿಕ್ ಏನಿತ್ತು, ಇವತ್ತಿನ ಮೈಂಡ್ಸೆಟ್ ಏನಿತ್ತು, ಎರಡೂ ನಿಮಗೆ ಈಸಿಯಾಗಿ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಬಿಕಾಸ್ ಮಿಸ್ಟೇಕ್ ಒಂದೇ ಇವತ್ತಿಂದು ನನ್ನ ಲಾಸಿಗೆ. ಬಿಕಾಸ್ ಇದು ಬ್ರೇಕ್ಔಟ್ ಆಗಿರಲ್ಲ ಅಂದರೆ ಸ್ಟ್ರೆಚ್ ಔಟ್ ಆಗಿರಲ್ಲ. ನನಗೆ ಸ್ಟ್ರೆಚ್ ಔಟ್ ಇಂಪಾರ್ಟೆಂಟ್ ಇತ್ತು, ಆ ಸ್ಟ್ರೆಚ್ ಆಗಿರಲ್ಲ. ಸ್ಟ್ರೆಚ್ ಆಗದೇ ಇರೋದೇ ನನಗೆ ಇವತ್ತು ಲಾಸಿಗೆ ಕಾರಣ ಅಂತ ದೆನ್ ಐ ರಿಯಲೈಸ್. ಸೊ ಪೇಷನ್ಸ್ಲಿ ವೆಯ್ಟ್ ಮಾಡ್ತಿದ್ದೆ. ಅಗೇನ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ಬ್ರೇಕ್ಔಟ್, ಐ ಕ್ಯಾನ್ ಟೇಕ್ ಅ ಟ್ರೇಡ್. ಇಫ್ ಇಟ್ ಈಸ್ ನಾಟ್ ಕಮ್ ಬ್ಯಾಕ್ ಟು ಬ್ರೇಕ್ಔಟ್, ವೆಯ್ಟ್ ಫಾರ್ ನೆಕ್ಸ್ಟ್ ರಿಟ್ರೇಸ್ಮೆಂಟ್. ದಿಸ್ ವಾಸ್ ಮೈಂಡ್ಸೆಟ್. ಸಿಂಪಲ್ ಮೈಂಡ್ಸೆಟ್ ಬೆಳೆಸ್ಕೊಳ್ಳಿ, ಆಲ್ವೇಸ್ ಸ್ಟಾಕ್ ಮಾರ್ಕೆಟಲ್ಲಿ ವಿನ್ ಆಗ್ತೀರಾ. ಎಲ್ಲಿ ತನಕ ಕಾಂಪ್ಲಿಕೇಟೆಡ್ ಮೈಂಡ್ಸೆಟ್ ಬೆಳೆಸ್ಕೊಳ್ತೀರಾ ನೀವು ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಕೂಡ ಆಗಲಿಕ್ಕಾಗಲ್ಲ, ವಿನ್ನು ಕೂಡ ಆಗಲಿಕ್ಕಾಗಲ್ಲ. ಓಕೆನಾ. ಸೊ ದಿಸ್ ವಾಸ್ ದ ಥಿಂಗ್. ಅದನ್ನೇ ಹೇಳೋದು, ಎವ್ರಿ ಡೇ ನಿಮ್ಮ ನಾಲೆಡ್ಜ್ ಇಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸ್ಲೋಲಿ ನಿಮ್ಮ ನಾಲೆಡ್ಜ್ನ ಗ್ರ್ಯಾಬ್ ಮಾಡ್ತಾ ಬನ್ನಿ. ನಿಮ್ಮನ್ನು ನೀವು ಲೈಕ್ ಪಾಸಿಟಿವ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ತಾ ಹೋಗಿ. ಅವಾಗ ಡೆಫಿನೆಟಾಗಿ ಎವ್ರಿಥಿಂಗ್ ಪಾಸಿಬಲ್ ಇರುತ್ತೆ. ಏನಾಗುತ್ತೆ, ನಿಮ್ಮ ಸರೌಂಡಿಂಗಲ್ಲಿ ಇರೋರೆಲ್ಲ ನೆಗೆಟಿವ್ ಮಾತಾಡಬೇಕಾದ್ರೆ ಯು ಆಲ್ವೇಸ್ ಥಿಂಗ್ಸ್ ನೆಗೆಟಿವ್ ಓನ್ಲಿ.
ಯಾವುದೇ ಫೀಲ್ಡ್ ಆದರೂ ಇರ್ಬೋದು. ಬಿಕಾಸ್ ಎಲ್ರಿಗೂ ಆಸೆ ಇರುತ್ತೆ ದುಡ್ಡು ಬೇಕು, ನಮಗೆ ಲಕ್ಸುರಿ ಲೈಫ್ ಬೇಕು ಅಂತ. ಬಟ್ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ಅದ್ರ ಬಗ್ಗೆ ಎಷ್ಟು ಎಫರ್ಟ್ ಹಾಕ್ತಿರ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಜಾಬ್ ಮಾಡಿಕೊಂಡು ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಲೈಕ್ ಪರ್ ಡೇ ಐ ಕ್ಯಾನ್ ಮೇಕ್ 50,000 1,00,000 rupees ಅಂದರೆ ನೋ ಇಂಪಾಸಿಬಲ್. ಬಿಕಾಸ್ ಸ್ಯಾಲ್ರಿ ನಿಮ್ಗೆ ಫಿಕ್ಸ್ ಇರುತ್ತೆ, ಪರ್ಸೆಂಟೇಜ್ ಆಫ್ ಹೈಕ್ಸ್ ಫಿಕ್ಸ್ ಇರುತ್ತೆ, ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಸ್ಯಾಲ್ರಿಯಲ್ಲಿ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಕಮಿಟ್ಮೆಂಟ್ಸ್ ಈಕ್ವಲ್ ಟು ಯುವರ್ ರಿಸ್ಕ್ ಆಗಿರುತ್ತೆ. ಆರಾಮ್ಸೆ ನಿಮಗೆ ಇಷ್ಟು ತಿಂಗಳಿಗೆ ನನಗೆ ಸಪೋಸ್ ಒಂದು 50,000 ಸ್ಯಾಲ್ರಿ ಬರುತ್ತೆ ಅಂದರೆ ಯು ಜಸ್ಟ್ ಕಮಿಟ್ ಯುವರ್ ಸೆಲ್ಫ್ ಫಾರ್ 50,000 ಕಮಿಟ್ ಆಗ್ತಿರ್ತೀರ. ಅದಕ್ಕಿಂತ ಜಾಸ್ತಿ ನಿಮ್ಮ ಕಮಿಟ್ಮೆಂಟ್ನ ನೀವು ರೈಸ್ ಮಾಡ್ಕೊಳ್ಳಲ್ಲ. ಅದಕ್ಕಿಂತ ಜಾಸ್ತಿ ನಿಮ್ಮ ಕಮಿಟ್ಮೆಂಟ್ ರೈಸ್ ಮಾಡಿಕೊಂಡ್ರೆ ಬಡ್ಡಿ ಸಾಲ, ಆ ಸಾಲ, ಬ್ಯಾಂಕ್ ಸಾಲ, EMI ಅದು ಇದರಲ್ಲೇ ನಿಮ್ಮ ಲೈಫ್ ಹಾಳಾಗೋಗುತ್ತೆ. ಸೇಮೇ ಈ ಫೀಲ್ಡಲ್ಲೂ ಅಷ್ಟೇ. ಇಫ್ ಯು ಮೇಕ್ ಇಟ್ ಪರ್ ಡೇ ಕಮಿಟ್ಮೆಂಟ್ ಇಸ್ 10K ಆರ್ 50K ಆರ್ 20K. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಬಂದಾಗ ಡೆಫಿನೆಟಾಗಿ ನಿಮಗೂ ಅನಿಸುತ್ತೆ ಓಕೆ ಚಲೋ ದೆನ್ ಐ ಕ್ಯಾನ್ ಮೇಕ್ ಇಟ್ ಅನ್ನೋ ಥರ. ಸೊ ಅದ್ರ ವೇಯಲ್ಲಿ ಆ್ಯಂಡ್ ನೆನ್ನೆ ಒಂದು 2-3 ಕ್ವಶನ್ಸ್ ಬಂದಿತ್ತು. ಸರ್ ನೀವು ಪ್ರಾಫಿಟ್ ಆಗಿರೋದು ಅಷ್ಟಾಗಿದೆ, ನೀವು ತೋರಿಸಿರೋದು ಇಷ್ಟು ತೋರಿಸಿರ ತಂಬ್ಲೈನಲ್ಲಿ ಅಂತ. ಇಟ್ಸ್ ಅ ಸಿಂಪಲ್ ಫಂಡ. ನಾನು ಇನ್ನೂ 1,00,000 ರೂಪಾಯಿ ದುಡಿತಿಲ್ಲ. 1,00,000 ರೂಪಾಯಿ ಅಂದರೆ ಈಗ ಆನ್ ಆ್ಯಂಡ್ ಅವರೇಜ್ ನಾನು ಲೈಕ್ ವೀಕ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಅವರು 50,000 ತನಕ ರೀಚ್ ಆಗ್ತೀನಿ. ಓಕೆನಾ? ಸೊ ಅದು ನನಗೆ ನಾರ್ಮಲ್ ಅನಿಸುತ್ತೆ. 50,000 ತನಕ ರೀಚ್ ಆಗೋದು ಇಟ್ಸ್ ಓಕೆ ನಾರ್ಮಲ್ 0 to 50 ಅಂತ. ಇಫ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ 0 to 1,00,000 ಆದಾಗ ಏನಾಗುತ್ತೆ, ಇಟ್ ಈಸ್ ನಾಟ್ ಮೈ ಡೇ ಅನ್ಕೊಳ್ತೀನಿ. ಲಕ್ಕಿಯಸ್ಟ್ ಡೇ ಇರ್ಬೋದು, ಐ ಕ್ಯಾನ್ ಮೇಡ್ ಇಟ್ ಮನಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾಲೆಡ್ಜ್ ಇದ್ದರೆ ನೀವು ಹೆಂಗೆ ಬೇಕಾದ್ರೂ ದುಡ್ಡು ಮಾಡ್ಬೋದು. ಕನ್ಸಿಸ್ಟೆನ್ಸಿಯಾಗಿ ಸಪೋಸ್ ವೀಕ್ಲಿ ನಾನು ಕಂಫರ್ಟಬಲ್ ಆಗಿ ಸಪೋಸ್ 60, 70, 80,000 ರೀಚ್ ಆದಾಗ ದೆನ್ ಐ ಕ್ಯಾನ್ ಶೋ ಲೈಕ್ 1,00,000. ಅದನ್ನು ಕೂಡ ನೀವು ನೋಡ್ತೀರಾ ಸೂನ್ ಆ್ಯಂಡ್ ಆಫ್ಟರ್ ಇನ್ನೊಂದು ವರ್ಷ ಮ್ಯಾಕ್ಸಿಮಮ್. ಬಿಕಾಸ್ ನಾನು ಇನ್ವೆಸ್ಟ್ಮೆಂಟ್ನ ಸ್ಲೋಲಿ ಕಾಂಪೌಂಡಿಂಗ್ ಮಾಡ್ತಾ ಹೋಗ್ತೀನಿ. ಏನಾಗುತ್ತೆ ಗೊತ್ತಾ ನಿಮಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಬಿಗ್ ನಾಲೆಡ್ಜ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಿಮ್ಮ ರಿಸ್ಕ್ ಏನಿರುತ್ತೆ, ಆ ರಿಸ್ಕು ನೀವು ಅದರಲ್ಲೇ ಪ್ರಾಫಿಟ್ ಮಾಡ್ತಾ ಹೋಗ್ತಾ ಇದ್ದಾಗ ಆ ರಿಸ್ಕು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಓಕೆನಾ? ರಿಸ್ಕ್ ಆ್ಯಂಡ್ ರಿವಾರ್ಡ್ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಇಮಿಡಿಯೇಟಾಗಿ ನಿಮ್ಮ ಹತ್ರ ಈಗ ಸಪೋಸ್ ನನಗೆ ಅನದರ್ ಒಂದು 10 to 15 ಲಕ್ಷ ರೂಪಾಯಿ ಬೇಕಪ್ಪ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ಗೆ ಅಂದಾಗ ವಾಟ್ ಯು ವಿಲ್ ಥಿಂಕ್? ಬಾರೋ ಆಫ್ ಸಮ್ ಅದರ್ ಪ್ಲೇಸಸ್, ಸಮ್ ಲೋನ್ಸ್ ಇರ್ಬೋದು, ಇಲ್ಲ ಯಾರ ಹತ್ರನಾರು ಇಸ್ಕೊಂಡು ನಿಮಗೆ ತಿಂಗಳ ಇಷ್ಟು ಕೊಡ್ತೀನಿ ಅಂತ ಇಸ್ಕೋಬೋದು. ಬಟ್ ಅವಾಗ ಏನಾಗುತ್ತೆ, ಇಮಿಡಿಯೇಟಾಗಿ ಅಮೌಂಟ್ ನೀವು ಆಡ್ ಮಾಡಿದಾಗ ನಿಮ್ಮ ರಿಸ್ಕು ರಿವಾರ್ಡು ಮಿಸ್ಮ್ಯಾಚ್ ಆಗ್ತವೆ. ರಿಸ್ಕ್ ರಿವಾರ್ಡ್ ಮಿಸ್ಮ್ಯಾಚ್ ಆಗ್ತವೆ ಅಂದರೆ ನೀವು ದೊಡ್ಡ ಅಮೌಂಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಲಾಸು ದೊಡ್ಡ ಅಮೌಂಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಪ್ರಾಫಿಟು ನಿಮ್ಮ ಬ್ರೈನ್ ಅಷ್ಟು ಬೇಗ ಸಿಂಕ್ ಆಗೋದಿಲ್ಲ. ಅದಕ್ಕೆ ಹೇಳೋದು ಅದನ್ನೇ ನೀವು ಈಗ ನಾನು ವಾಟ್ ಎವರ್ ನನ್ನ ಕ್ವಾಂಟಿಟಿ ಎವ್ರಿ ಕ್ವಾರ್ಟರ್ ಒಂದು 10% to 15% ಆಫ್ ಮೈ ಕ್ವಾಂಟಿಟಿ ರೈಸ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಸೊ ಇವಾಗ ನಾನು 15,000 ದುಡಿತಿದ್ದು 20,000 ಆಗುತ್ತೆ. ಸೊ ನನ್ನ ಬ್ರೈನ್ ವಿಲ್ ಬಿ ಬ್ರೈನ್ ಕಾಮ್ ಆಗಿರುತ್ತೆ, ನಿಮಗೆ ರೈಸ್ ಆಗೋದಿಲ್ಲ. ಸೊ 20 ಇರೋದು 25 ಆಗುತ್ತೆ, 30 ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಲ್ಯಾಡ್ರ್ ಹತ್ತಾ ಹೋಗ್ತೀರಾ, ಒಂದೊಂದೇ ಸ್ಟೆಪ್ ಲ್ಯಾಡ್ರ್ ಹತ್ತಿರ್ತೀರಾ, ನಿಮಗೆ ಅದು ಕಂಫರ್ಟಬಲ್ ಅನಿಸುತ್ತೆ. ಬಟ್ ನೀವು ಯಾವಾಗ ಒಂದೊಂದೇ ಸ್ಟೆಪ್ ಲ್ಯಾಡ್ರ್ ಹತ್ತೋದನ್ನ ಮಿಸ್ ಮಾಡ್ತೀರಾ ನೋಡಿ, ಒಂದೇ ಸಲ ಫಸ್ಟ್ ಸ್ಟೆಪ್ಪಿಂದ ಟಾಪ್ ಸ್ಟೆಪ್ಪಿಗೆ ನೇತಾಕೊಳ್ಳೋಕೆ ಹೋಗ್ತಿರಲ್ಲ, ಅವತ್ತು ನೀವು ಗೊತ್ತಾಗ್ತೀರಾ. ಅದಕ್ಕೆ ಹೇಳಿದ್ದು ನಾನು ಇವಾಗ ಏನು ಟ್ರೇಡ್ ಮಾಡ್ತೀನಿ, ಇಟ್ಸ್ ಮೈ ಪ್ರಾಫಿಟಬಲ್ ಅಮೌಂಟ್. ನಂದು ಇನ್ವೆಸ್ಟ್ಮೆಂಟ್ ಎಲ್ಲ ತೆಗೆದು ವಾಟ್ ಎವರ್ ಐ ಆಮ್ ಟ್ರೇಡಿಂಗ್ ಇಟ್ಸ್ ಮೈ ಪ್ರಾಫಿಟಬಲ್ ಅಮೌಂಟ್. ಓಪನ್ ಆಗಿ ಹೇಳ್ಕೊಳ್ತೀನಿ, ನಾನು ಪ್ರಾಫಿಟಬಲ್ ಅಮೌಂಟಲ್ಲಿ ಟ್ರೇಡರ್ ನಾನು. ಸೊ ಹಾಗಾಗಿ ಏನಾಗುತ್ತೆ, ನನಗೆ ಫಿಯರ್ ಕಡಿಮೆ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ. ನಿಮಗೇನಾಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವು ಪ್ರಾಫಿಟಿಗೆ ಕನ್ವರ್ಟ್ ಮಾಡಿರಲ್ಲ, ಪ್ರಾಫಿಟ್ ಮಾಡ್ಕೊಂಡಿರಲ್ಲ ಫುಲ್ ಅಂದಾಗ ಯು ಆಲ್ವೇಸ್ ಫೀಲ್ ಇಟ್ ಲೈಕ್ ಫಸ್ಟ್ ಇನ್ವೆಸ್ಟ್ಮೆಂಟ್ನ ಕವರ್ ಮಾಡಬೇಕು ಅಂತ. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್, ರೈಟ್? ಸೊ ವಾಟ್ ಎವರ್ ಯುವರ್ ಇನ್ವೆಸ್ಟ್ಮೆಂಟ್ ದಟ್ ಪ್ರಾಫಿಟ್. ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ, ನಿಮ್ಮ ಇನ್ವೆಸ್ಟ್ಮೆಂಟ್ನ ತೆಗೆದ ಮೇಲೆ ಬಿಸ್ನೆಸ್ಸು ಪ್ರಾಫಿಟಲ್ಲಿ ರನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಯುವರ್ ಬಿಸ್ನೆಸ್ ಈಸ್ ವಂಡರ್ಫುಲ್ ಅಂತ ನೆನ್ಪಿಟ್ಕೊಳ್ಳಿ. ವಾಟ್ ಎವರ್ ಯುವರ್ ಬೇಸ್ ಇನ್ವೆಸ್ಟ್ಮೆಂಟ್ ಅದು ನಿಮಗೆ ಬಂದಾಗಿದೆ, ಅದಾಲ್ದಲೇ ನಿಮ್ಮ ಈ ಬಿಸ್ನೆಸ್ಸು ನಿಮ್ಮದು ಪ್ರಾಫಿಟಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ನಡೀತಿದೆ ಅಂದರೆ ಯು ಆರ್ ಡೂಯಿಂಗ್ ವೆರಿ ಗುಡ್ ಬಿಸ್ನೆಸ್ ಅಂತ. ಇದರ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಇದರ ವಾಟ್ ಎವರ್ ನಿಮ್ಮ ಬೇಕ್ರಿ ಇರ್ಬೋದು, ಹೋಟೆಲ್ ಇರ್ಬೋದು, ಯಾವುದೇ ಬಿಸ್ನೆಸ್ ಇರ್ಬೋದು, ಬೇಸ್ ಕ್ಯಾಪಿಟಲ್ ಅಂತ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳೋದು. ಅದಕ್ಕೆ ನಿಮ್ಗೆ ಯಾವಾಗಲೂ ಅಷ್ಟೇ ಫಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಓಕೆನಾ? ಹೋಪ್ ನಿಮಗೆ ಸಾಕು ಅಂದ್ಕೊಳ್ತೀನಿ. ಇದಕ್ಕಿಂತ ಜಾಸ್ತಿ ಸ್ಟೋರಿ ಹೇಳೋದು ನಿಮಗೂ ಬೋರ್ ಹೊಡಿಯುತ್ತೆ. ಸೊ ಮಾರ್ಕೆಟ್ ಸ್ಟಿಲ್ ನಿಲ್ತಾ ಇಲ್ಲ, ಹೋಗ್ತಾ ಇದೆ. ಐ ಆಮ್ ಹ್ಯಾಪಿ, ಐ ಡೋಂಟ್ ಮೈಂಡ್ ಇಟ್. ಅದೆಲ್ಲರೂ ಹೋಗಲಿ, ನೋ ಪ್ರಾಬ್ಲಮ್. ಬಿಕಾಸ್ ಇದು ಎಷ್ಟು ದೂರ ಹೋಗುತ್ತೆ ಅಷ್ಟು ನನಗೆ ಈಸಿ ಆಗುತ್ತೆ. ನಾಳೆ ಎನಿ ರಿಟ್ರೇಸ್ಮೆಂಟ್ ಬೌನ್ಸ್ ಐ ಕ್ಯಾನ್ ಟ್ರೇಡ್ ಇಟ್. ಬಟ್ ಓಕೆ ಫೈನ್, ಇವತ್ತಿಂದು ಇದ್ದಿದ್ರೆ ಐ ಕುಡ್ ಹ್ಯಾವ್ ಮೇಡ್ ಇಟ್ ಅನದರ್ 50-60K, ಅಂದರೆ ಅನದರ್ 30K ಎಕ್ಸ್ಟ್ರಾ ಆಗಿರೋದು. ಇದರಲ್ಲಿ 20 to 30K ಮಿಸ್ ಆಯಿತು. ಸೊ ನೀವು ಹೋಪ್ ಮಾಡ್ಕೊಂಡಿರ ಅಂದ್ಕೊಳ್ತೀನಿ. ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಎಲ್ರಿಗೂ ರಿಕ್ವೆಸ್ಟು, ಲೈಕ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ, ದಯವಿಟ್ಟು ಸ್ವಲ್ಪ ಲೈಕ್ಸ್ ಇನ್ಕ್ರೀಸ್ ಮಾಡಿ. ಏನಾಗುತ್ತೆ, ಅಟ್ಲೀಸ್ಟು ನಾನು ಹೇಳ್ತಿರೋದ್ರಲ್ಲಿ ನಿಮಗೆ ಜೆನ್ಯೂನಿಟಿ ಅನಿಸಿದರೆ ಡೆಫಿನೆಟಾಗಿ ಇನ್ಕ್ರೀಸ್ ಮಾಡಿ. ಏನೋ ಬಿಡ್ತಾವೆ ಕತೆ ಹೇಳ್ತಾವನೆ ಅನಿಸಿದರೆ ನೋ ಪ್ರಾಬ್ಲಮ್. ಬಿಕಾಸ್ ಎಲ್ಲರೂ ಸ್ಯಾಟಿಸ್ಫೈ ಮಾಡ್ಸೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್. ಸೊ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ವಿಡಿಯೋ ನೋಡ್ತಿರ್ತೀರ, ಒಂದು ಲೈಕ್ ಮಾಡಿ, ಏನೂ ಕಳ್ಕೊಳ್ಳಲ್ಲ.